ಇವಾಗ ನಾವು ಅಬ್ದುಲ್ ಕಲಾಂ ಮೆಮೋರಿಯಲ್ ಮ್ಯೂಸಿಯಂ ಅಂತ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಈಗ ನಾನೇ ಶಾಕ್ ಅದೇ ಇರೋಪ್ಪ, ಏನಾಗೋದು ಏನೋ ಕತೆ ಹುಚ್ಚಿಬಿಟ್ಟದೆ. ಓ ಪಂಚರು ಎಲ್ಲ ದ್ವೀಪದ ಮೇಲೆ ಮಲಗಿದ್ದಲ್ಲ, ಏನು ಅನಿಸ್ತು? ನೈಟೆಲ್ಲ ಫುಲ್ಲು ಭಯ. ನಾನು ಈ ಕಡೆ ಹೊಂಟೋತೀನಿ. ಎಲ್ಲಲ್ಲಿ ದೋಸೆ ಅಂತ ಕೊಟ್ಟಲ, ನೀರು ದೋಸೆ ಅಂತ ಕೊಟ್ಟಲ ಗೊತ್ತಿಲ್ಲ. ಹಲೋ, ವೆಲ್ಕಮ್ ಗಾಯ್ಸ್. ಇಡೀ ಕರ್ನಾಟಕಕ್ಕೆ ಗುಡ್ ನೋಡಿ. ದೇವಸ್ಥಾನ ಮುಂದೆನೇ ನಾವು ರೂಮ್ ಮಾಡಿದ್ವಿ. ಇವನು ಯಾರು ಗೊತ್ತಾ? ಡಾಕು ಮಂಗಲ್ ಸಿಂಗ್. ಎಲ್ಗೋಯ್ತಾ ಇದೀವ ಈಗ? ಇವಾಗ ನಾವು ಅಬ್ದುಲ್ ಕಲಾಂ ಮೆಮೋರಿಯಲ್ ಮ್ಯೂಸಿಯಂ ಅಂತ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಈಗ ನೈಟೆಲ್ಲ ದ್ವೀಪದ ಮೇಲೆ ಮಲಗಿದ್ದಲ್ಲ, ಏನು ಅನಿಸ್ತು? ನೈಟೆಲ್ಲ ಫುಲ್ಲು ಭಯ, ಎಲ್ಲಿ ಮುಳುಗೋಯ್ತದೋ ಅಂತ. ಯಾಕಂದರೆ ನೀನು ಮುಳುಗೋಯ್ತೀವಿ ಅಂತನ, ದ್ವೀಪ ಮುಳುಗೋತೈತೆ ಅಂತನ? ಯಾಕಂದರೆ ಒಂದು 4-5 ದಿವಸ ಮುಂಚೆ ಫುಲ್ಲು ಸೈಕ್ಲೋನ್ ಬಂದಿತ್ತಂತೆ, ಎಲ್ಲ ಕಡೆ ನೀರು ತುಂಬೋಗಿದೆ. ಇಲ್ಲಿ ಫುಲ್ ನೈಟ್ ಭಯ, ಎಲ್ಲಿ ಮುಳುಗೋಯ್ತದೋ ಏನೋ ಅಂತ. ಬರೀ ಹೋಗ್ಬಾಡಿತಾನೆ ನಮ್ಮ ಹೋಗೋದು. ಇವಾಗ ಗಾಡು ಕೋಲ್ಡ್ ಬಿಸಿನೇ ಆಗೋಯ್ತು ಗಾಡು. ನೈಟ್ ನಿನ್ನೆ ಮಧ್ಯಾಹ್ನ ನಿಲ್ಲಿಸ್ದಾಗ ನೆರಳಿತ್ತು ಗಾಡಿ, ಅಲ್ಲ ಆ ಕಡೆ ನಿಲ್ಲಿಸ್ಬೇಕು. ಏನು ನೀರು ಬರ್ತಾಯಿದೆ ಮಿರರಲ್ಲಿ? ಮಳೆ ಬಿತ್ತಾ? ನೀರು ಬರ್ತಾಯಿದೆ ಮಿರರಲ್ಲಿ. ನೀರಲ್ಲಿ ಆಟೋಮೆಟಿಕ್ ಕ್ಲೀನ್ ಆಗ್ಬಿಟ್ಟದೇನೋ. ಅದು ಏನು ಕ್ಲಿಯರ್ ಇದೆ. ಎಲ್ಲಿಗೋಯ್ತೀಯಾ ಹೇಳು? ಲೋ ಟೆಂಪ್ರೇಚರ್ ಲೋ. ಫಸ್ಟು ನಾಷ್ಟ ಮಾಡೋಣ, ಆಮೇಲೆ ಮುಂದಕ್ಕೆ ಹೋಗೋದು. ಟೈಮ್ 10 ಗಂಟೆ ಆಯಿತು. ಚಿಕ್ಕ ಚಿಕ್ಕ ಮನೆ, ಹೌಸ್ ಅಲ್ಲ, ಮೆಮೋರಿಯಲ್. ಅಬ್ದುಲ್ ಕಲಾಂ ಏನು ನಮ್ಮ ಮನೆ ನೋಡೋಕ್ಕೆ ಬರ್ತಾನೆ, ನಾವು ಅವ್ರ ಮನೆ ನೋಡೋದಕ್ಕೆ ಇರೋಣ. ನಾವು ಮುಂದೆ ಹೋಗ್ತೀವಿ. ಹಾಕೋರೆ ಅದನ್ನು ಪ್ರಶ್ನೆ ಬಿಡ್ತಾನೆ. ಹೆಂಗೋ ಲಾಡ್ ನಾನು ಈ ಕಡೆ ಹೊಂಟೋತೀನಿ. ಹೋಗಿ ಎಲ್ಲೋದ್ರೂ ನನಗೆ ಅದಕ್ಕೆ ನೀವು ಇಷ್ಟಿರ ಓಡಿಸ್ತಾ ಇದೀಯ ಅಂದರೆ ಗಾಡಿ ಓಡ್ಸಕ್ಕೆ ಬರ್ತೈತೆ, ನಿಲ್ಸಕ್ಕೆ ಬರ್ತಾಯಿಲ್ಲ. ನಾನೇ ಶಾಕ್ ಅದೇ ಇರೋಪ್ಪ, ಏನಾಗೋದು ಏನೋ ಕತೆ ಹುಚ್ಚಿಬಿಟ್ಟದೆ. ಓ ಪಂಚರು 100% ಪಂಚರ್. ಏರೋಡ್ ಪುಸ್ ಅಂತು. ಇದು ನಮ್ಮ ಗಾಡಿಗೆ ಎಕ್ಕಿದೆ. ಏರ್ ಆಚೆ ಬಂದಿದ್ದು ಸೌಂಡ್ ಬಂತು. ಅದು ಆಟೋಮೆಟಿಕ್ ಕ್ಲೋಸ್ ಆಗ್ತೈತೆ ಒಳಗಡೆಯಿಂದ. ಹೆಂಗೆ ಕ್ಲೋಸ್ ಆಗ್ತೈತೆ ಅದು? ಚಾರ್ಜಿಸ್ ತಗೋ, ಹಂಗೆ ಮುಂದಕ್ಕೆ ತಲ್ಲ. ಹಾಂ, ಓಲ್ಡೇನ್.
ಅದು ಹಂಗೆ ಕ್ಲೋಸ್ ಆಗಿರ್ತೈತಲ್ಲ ನನ್ನ ಪ್ರಕಾರ. ಹಾಂ ಆಗಿರ್ತದೆ, ಪ್ರೆಷರ್ಗೆ ಆಗಿರ್ತದೆ. ನೋಡೋಣ ನೋಡಿ, ಏರ್ ಔಟ್ ಆದರೆ ಗೊತ್ತಾಗ್ತದೆ. ಆದರೆ ಡೇ ಟೈಮಲ್ಲೇ ಗೊತ್ತಾಗ್ಬಿಡ್ಲಪ್ಪ, ನೈಟ್ ಟೈಮ್ ಆಗಲ್ಲ ಸ್ವಾಮಿ. ಚೆಕ್ ಮಾಡ್ಸೋಣ ಬಿಡು, ಅಲ್ಲೆಲ್ಲ ನಾವು ಹೋಗಿ. ಇದನ್ನ ಏನು ಮಾಡ್ಬೇಕೀಗ? ತಗೊಂಡೋಗೋಣ. ಎಲ್ಲಿಗೆ? ಇಟ್ಕೊಳ್ಳೋ, ಚೆನ್ನಾಗೈತೆ ಶಂಕ. ಎಲ್ಲಿ ಇಟ್ಕೊತೀಯ? ಬೇಡವಾ? ಮುಡ್ಕೊ. ನಾನು ಇಟ್ಕೊಂಡೆ. ಹಾಂ, ಇಲ್ಲಿ ಊಟ ಮಾಡಿದ್ರಪ್ಪ. ಬೀಳ್ತದಲ್ಲ ಈಗ ಇವರು ವೆಜ್ಜು 240 ರೂಪಾಯಿ. 2 ಸೆಟ್ ದೋಸೆಗೆ 2 ಸೆಟ್ ದೋಸೆ, 2 ದೋಸೆ. ಒಂದು ಮಸಾಲೆ ದೋಸೆನಾಗ ಅದು ಮಸಾಲೆ ದೋಸೆ ಅಂತ ಕೊಟ್ಟಲ, ನೀರು ದೋಸೆ ಅಂತ ಕೊಟ್ಟಲ ಗೊತ್ತಿಲ್ಲ. ಅಯ್ಯಪ್ಪ ಸ್ವಾಮಿ ಫೋಟೋ ಹಾಕವ್ರೆ. ಬರೀ ಸ್ಕ್ಯಾಮ್ ಮಾಡ್ತಾರೆ. ಒಂದ್ಸರಿ ನಮ್ಮ ಕಡೆ ಬಂದು ಊಟ ತಿನ್ಬೇಕಾಯ್ತು. ಊಟ ಟೇಸ್ಟ್ ಹೆಂಗಿರ್ತದೆ, ಉಪ್ಪು ಖಾರ ಇಲ್ದಿದ್ದು ಊಟ ಕೊಡ್ತಾರೆ ನನ್ನ ಮಕ್ಕಳು ಎಲ್ಲ. ಅದಕ್ಕೆ ಅನಿಸ್ತಿದೆ ದೇವರಿಗೆ ಮಾಡಿರೋದಿರ್ತಾರೆ ಮೋಸ ಮಾಡೋದು. ನಾನು ಅಷ್ಟ ಹೊಟ್ಟೆ ತುಂಬ ಊಟ ಬೇಡ. 250 ರೂಪಾಯಿಗೆ ನಮ್ಮ ಕಡೆ ಅಂಥ ಊಟ ಬರುತ್ತೆ. ಇನ್ನೊಂದಪ್ಪ ಅಬ್ದುಲ್ ಕಲಾಂ ಮೆಮೋರಿಯಲ್ ಇದು ಗಾಡಿ ಪಾರ್ಕ್ ಮಾಡೋಣ. 200 ರೂಪಾಯಿಗೆ ಹಣ್ಣುಗಳನ್ನ ತಗೊಂಡು ತಿನ್ಬಿಡ್ಬೇಕಾಯ್ತಲ್ಲ ಅವಲೈ. ಎಲ್ಲೋ ಅಲ್ಲೋಗೋದು ಜಾಗ ಇತ್ತು, ಗಾಡಿಗಿದೆ. ಎಷ್ಟು ದುಡ್ಡು ದುಡಿತಾರಪ್ಪ ಈ ಥರ ಸ್ವಾಮಿ. ನೋಡಿದ್ರೆ ನೀಟ್ನೆಸ್ ಅಷ್ಟೇ 10 ರೂಪಾಯಿ ಇರ್ತದೆ. ಇಲ್ಲಿ ನೆರಳೈತೆ, ಅದಕ್ಕೆ ಜಾರಿಸಕ್ಕೆ ನೆರಳಿರಬೇಕು. ಅದೇನು ಪಂಚರ್ ಆಗ್ತದೆ ಏನೋ ಗೊತ್ತಿಲ್ಲ, ಜಾರಿಸೆ ನೋಡ್ತದೆ ಅದೆಲ್ಲ. ಓಕೆನಾ? ಈ ಕೈಯಲ್ಲದ ಆ 200 ರೂಪೀಸ್ 250 ರೂಪೀಸ್ಗೆ ಇಲ್ಲೇ ಫ್ರೂಟ್ಸೇ ತಗೊಂಡು ತಿನ್ಬಿಡೋದಾಯ್ತಲ್ಲ. ಹೊಟ್ಟೆ ತುಂಬ ಹೋಗೋದು ನನ್ನ ಪ್ರಕಾರ. ನೀರು ಬಾಟಲ್ ತಗೊಳೋದಪ್ಪ. ಆ ನೀರು ಒಳ್ಳೆ ಕೆಂಗೇರಿ ಮೋರಿ ಒಳಗೆ ಕ್ಲೀನಾಗಿರ್ತಾವೆ ನೀರು, ಇಲ್ಲಿ ಕ್ಲೀನಾಗಿಲ್ಲ. ವಾಟರ್ ಬಾಟ್ಲಾಗ ಎಷ್ಟು ಸ್ಕ್ಯಾಮ್ ಮಾಡ್ತಾರೆ ಇವಾಗ. ತನ್ನಿ ತಗೊಳ ವಾಟರ್ ಬಾಟಲ್ ಅಲ್ಲೇ ಅವನು ಯಾರ ಬಂದವನೇ ಅವನ್ನ ಕೇಳ್ತಾವನು ಇವನೋಗಿ. ಸರಿ ಅದನ್ನು ಅಲ್ಲಿ ಅವರು ಕ್ಯಾಮ್ರಾ, ಮೊಬೈಲು, ಹೆಲ್ಮೆಟು ಎಲ್ಲಿ ಏನು ತಗೊಂಡು ಹೋಗ್ಬಿಡ್ಲಿಲ್ಲ. ಗಾಡಿ ಒಂದು ಕಡೆ ನಿಲ್ಲಿಸಿ, ಹೆಲ್ಮೆಟ್ ಎಲ್ಲ ಒಂದು ಕಡೆ ಕೊಟ್ಟು, ಫೋನ್ ಇನ್ನೊಂದು ಕಡೆ ಕೊಟ್ಟು ಹೋಗಿ ಒಳಗಡೆ ಬಂದು. ಬಟ್ ಅವನ್ನೆಲ್ಲ ಕ್ಯಾಮ್ರಾದಲ್ಲಿ ತೋರಿಸ್ಬಾರ್ದು, ಅದಕ್ಕೆ ಅವರು ಕ್ಯಾಮ್ರಾ ಬಿಡ್ತಾಯಿಲ್ಲ. ಅದೆಲ್ಲ ನಮ್ಮ ಇಂಡಿಯಾ ಸೇಫ್ಟಿ ರಿಲೇಟೆಡ್ ಇರುತ್ತೆ, ಅದಕ್ಕೆ ಅವರು ಒಳಗಡೆ ಕ್ಯಾಮ್ರಾಗಳು ಅದನ್ನು ಅಲೋ ಮಾಡಲಿಲ್ಲ. ಪರವಾಗಿಲ್ಲ, ಬಂದು ಯಾರಾದರೂ ಬರೋರು ಈ ಕಡೆ ಬಂದು ನೋಡ್ಬೋದು. ಫ್ರೀ ಎಂಟ್ರಿ ಫ್ರೀನೇ, ಅದಕ್ಕೇನು ಚಾರ್ಜ್ ಮಾಡ್ತಾಯಿಲ್ಲ. ಬಟ್ ಬರೋರಿದ್ದರೆ ಫೋನು, ಬ್ಯಾಗು, ಹೆಲ್ಮೆಟ್ ಎಲ್ಲ ನಿಮ್ಮ ಬೈಕಲ್ಲಿ ಏನೋ ಬಾಕ್ಸು ಏನಾದರೂ ಇದ್ದರೆ, ಕಾರಲ್ಲಿ ಬಂದರೆ ಕಾರಲ್ಲಿ ಕೂತ್ಕೊಂಡ್ಬಿಡಿ. ಇಲ್ಲಾಂದರೆ ಸುಮ್ಮನೆ ಅಲ್ಲ ಅದಕ್ಕೆ ಸ್ವಲ್ಪ ಅಮೌಂಟ್ ಇಸ್ಕೊಂತಾರೆ. ಜಾಸ್ತಿ ಇಲ್ಲ, 50 ರೂಪಾಯಿ ಅಷ್ಟೇ. ಈಗ ಅಮೌಂಟ್ ಕೊಡೋದೇನು ದೊಡ್ಡ ವಿಷಯ ಅಲ್ಲ, ಬಟ್ ಅದು ಸೇಫ್ಟಿಯಾಗಿ ಇರ್ತೈತೆ ಇಲ್ಲ ಅನ್ನೋದೇ ದೊಡ್ಡ ವಿಷಯ. ನಾವಿದೆ ಇದು ನೋಡಿಕೊಂಡು ನಮ್ಮ ರೂಟ್ ಕಡೆ ಹೋಗ್ತಾಯಿದ್ದೀವಿ. ಇದು 12 ಗಂಟೆ ಆಗೇ ಹೋಯ್ತು. ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಾವು ನಮ್ಮ